ಮಳೆಗಾಲ ಶುರು ಆದಾಗ ನಮ್ಮ ಇಮ್ಯುನಿಟಿ ಪವರ್ ಕಡಿಮೆ ಆಗ್ಬಿಟ್ಟು ನೆಗಡಿ, ಸುಸ್ತು, ಜ್ವರ, ಕೆಮ್ಮು ಅಂತ ಎಲ್ಲ ಬಂದು ಸೇರ್ಕೊಂಡ್ಬಿಡುತ್ತೆ ಅಲ್ವಾ. ಅಷ್ಟೇ ಅಲ್ಲ, ಟ್ಯಾಬ್ಲೆಟ್ಸ್ ಅಂತೂ ತಗೊಂಡು ಸಾಕಾಗಿದ್ರೆ ಈಗ ನಾನು ತೋರಿಸೋ ಹೋಮ್ ರೆಮಿಡೀಸ್ನ ಟ್ರೈ ಮಾಡಿ. ಡೆಫಿನೆಟ್ ಆಗಿ ನಿಮಗೆ ವಿತಿನ್ 3 ಡೇಸ್ನಲ್ಲಿ ನಿಮ್ಮ ಕೋಲ್ಡ್ ಅಥವಾ ಕಾಫ್ ಕಡಿಮೆ ಆಗ್ಬಿಡುತ್ತೆ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಮ್ ರೆಮಿಡೀಸ್ ಹೇಗೆ ಮಾಡೋದು ಅಂತ ನೋಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಮೊದಲಿಗೆ ರೆಮಿಡಿ ನಂಬರ್ 1 ನೋಡ್ಕೊಳ್ಳೋಣ. 4 ಐಟಮ್ಸ್ ಬೇಕಾಗಿರೋದು ಎಲ್ಲ ಮನೇಲಿರುವಂಥದ್ದೇ. 10 ಮೆಣಸು ತೊಗೊಂಡಿದ್ದೀನಿ, 10 ಲವಂಗ, ಈಗ ನಾನು ಡ್ರೈ ಜಿಂಜರ್ ಪೌಡರ್ ತೊಗೊಂಡಿದ್ದೀನಿ. ಅದಿಲ್ಲ ಅಂದರೆ ನಾವು ಹಸಿ ಶುಂಠಿನ ರಸ ಮಾಡಿಬಿಟ್ಟು ಕೂಡ ತೊಗೋಬೋದು. ಮಳೆಗಾಲ ಶುರು ಆದಾಗ ಈ ಥರ ಸ್ವಲ್ಪ ಡ್ರೈ ಜಿಂಜರ್ ಪೌಡರ್ ಮನೆಯಲ್ಲಿ ಸ್ಟಾಕ್ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಅದಾದಮೇಲೆ ಒಂದೇ 1 ಸ್ಪೂನಷ್ಟು ಜೇನುತುಪ್ಪ ಬೇಕಾಗತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಲವಂಗ ಮತ್ತು ಮೆಣಸನ್ನ ನಾವು ಫಸ್ಟು ಸ್ವಲ್ಪ ಪುಡಿ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಪುಡಿ ಮಾಡಾದ್ಮೇಲೆ ಇದಕ್ಕೆ ನಾನು ಇವಾಗ ಡ್ರೈ ಜಿಂಜರ್ ಪೌಡರ್ ಒಂದು ಅರ್ಧ ಸ್ಪೂನಷ್ಟು ನಾನು ಬೆರೆಸ್ತಾ ಇದ್ದೀನಿ. ಲವಂಗ ಮತ್ತು ಮೆಣಸು ಒಂದೇ ಪ್ರಮಾಣದಲ್ಲಿರಬೇಕು. ಈಗ ನಾನು ಡ್ರೈ ಜಿಂಜರ್ ಪೌಡರ್ ಇಲ್ಲ ಅಂದರೆ ನೀವು ಈ ಥರ ಹಸಿ ಶುಂಠಿ ರಸನ ಕೂಡ ಸೇರಿಸ್ಕೋಬೋದು. ಸೊ ಈಗ ಇದು ಚೆನ್ನಾಗಿ ಪುಡಿ ಆಗಿದೆ. 1 ಸ್ಪೂನಿಂದ ತೆಗೆದುಬಿಟ್ಟು ಇದು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು 1 ಸ್ಪೂನಷ್ಟು ಜೇನುತುಪ್ಪನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಷ್ಟು ಈಸಿಯಾಗಿ ಮಾಡಿಬಿಟ್ವಲ್ವಾ. ಸೊ ಅಷ್ಟೇ. ಇದನ್ನ ನಾವು ದಿನ ರೆಗ್ಯುಲರ್ ಆಗಿ ಬೆಳಿಗ್ಗೆ ಸಾಯಂಕಾಲ 3 ದಿನ ತಗೊಂಡ್ರೆ ಸಾಕು. ಟ್ಯಾಬ್ಲೆಟ್ಸ್ ತಗೊಳ್ಳೋ ಬದಲು ನೀವು ಈ ತರ ಒಂದು ಮೆಡಿಸಿನ್ ಮಾಡಿಕೊಂಡು 3 ಡೇಸ್ ಬೆಳಿಗ್ಗೆ ಸಾಯಂಕಾಲ ತಗೊಂಡು ನೋಡಿ, ನಿಮ್ಮ ಕೋಲ್ಡ್ ಪಟ್ ಅಂತ ಮಾಯ ಆಗೋಗುತ್ತೆ. ನಮಗೇನಾದ್ರೂ ಥ್ರೋಟ್ ಇನ್ಫೆಕ್ಷನ್ ಆಗಿದ್ರು ಕೂಡ ಇದು ಬೇಗ ಕ್ಲಿಯರ್ ಮಾಡುತ್ತೆ. ಸೊ ಕೋಲ್ಡ್ ಆಗಿದ್ರೆ, ಥ್ರೋಟ್ ಇನ್ಫೆಕ್ಷನ್ ಏನಾದರೂ ಆಗಿದ್ರೆ ಈ ಮೆಡಿಸಿನ್ನ ಖಂಡಿತ ಟ್ರೈ ಮಾಡಿ. ಈಗ ಹೋಮ್ ರೆಮಿಡಿ 2 ನೋಡ್ಕೊಂಡ್ಬಿಡೋಣ. ಒಂದು ಬೌಲಲ್ಲಿ ನಾನು 1 ಕಪ್ ಅಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನೀರು ಹಾಕಿದ್ಮೇಲೆ ಇದಕ್ಕೆ ಒಂದು 10 ಲವಂಗ ಹಾಕೊಳ್ಳೋಣ, 10 ಮೆಣಸು ಹಾಕೊಳ್ಳೋಣ, ಸ್ವಲ್ಪ ಚಕ್ಕೆನ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ಈಗ ಅಜ್ವೈನ್ 1 ಸ್ಪೂನ್ ಹಾಕೊಳ್ತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಸೋಂಪನ್ನ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಅಷ್ಟು ತುರಿದಿರೋಂಥ ಜಿಂಜರ್ ಅಂದ್ರೆ ಶುಂಠಿನ ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಟೀ ಪುಡಿನ ಕೂಡ ಹಾಕಿದ್ದೀನಿ. 2 ರಿಂದ 3 ಯಾಲಕ್ಕಿನ ಹಾಕೊಳ್ಳೋಣ, ಒಂದು ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ, ಸ್ವಲ್ಪ ಸ್ವೀಟ್ನೆಸ್ಗೋಸ್ಕರ. ಅಷ್ಟೇ ಅಲ್ಲ, ತುಳಸಿನ ಕೂಡ ಹಾಕ್ತಾ ಇದ್ದೀನಿ. ಈಗ ನೋಡಿ, ಎಲ್ಲ ನಮ್ಮ ಕೋಲ್ಡ್ ಆ್ಯಂಡ್ ಕಾಫ್ಗೆ ರಿಲ್ಯಾಕ್ಸ್ ಮಾಡೋ ಅಂಥ ಐಟಮ್ಸೇ ಇವಾಗ ನಾವು ಹಾಕ್ತಾ ಇರೋದು. ಇದೆಲ್ಲ ಚೆನ್ನಾಗಿ ಕುದಿಬೇಕು. ಎಷ್ಟು ಈಸಿ ಅಲ್ವಾ ಮಾಡೋದು. ಇದು ಮಾಡೋದು ಬಿಟ್ಟು ಟ್ಯಾಬ್ಲೆಟ್ಸು ಅಂತೆಲ್ಲ ತಗೊಳ್ತೀವಿ. ನೋಡಿ, ವಾಸನೆ ಕೂಡ ಘಮ್ ಅಂತ ಬರ್ತಾ ಇದೆ. ಓಕೆ, ನಮ್ಮ ಡ್ರಿಂಕ್ ಅಂತೂ ರೆಡಿ ಆಗೋಯ್ತು. ಈಗ ಇದನ್ನ ಶೋಧಿಸ್ಕೊಂಡು ನಾವು ಕುಡಿಯೋದೊಂದೇ ಬಾಕಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ನೀವೆಲ್ಲ ಟ್ರೈ ಮಾಡಿ. ಇದ್ರ ಮೇಲೆ ಒಂಚೂರು ತುಳಸಿ ಹಾಕೊಂಡು ಬಿಸಿ ಬಿಸಿ ಕಷಾಯನ ಕುಡಿತಾ ಇದ್ರೆ ಗಂಟ್ಲಿಗೆ ಏನು ಹಾಯಾಗಿರುತ್ತೆ ಅಲ್ವಾ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಇನ್ನೂ ಒಂದು ಒಳ್ಳೆ ರೆಸಿಪಿ ಜೊತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.